ಇವತ್ತು ಬೆಳಗಿನ ತಿಂಡಿಯ ರೆಡಿ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಅಂತ ಹೇಳಿ ಪಾಲಕ್ ಪಲಾವ್ನ ಮಾಡ್ತಾ ಇದ್ದೀನಿ. ಪಾಲಕ್ ರೈಸ್ನ ಮಾಡೋವಂಥದ್ದು ಕಾಮನ್ನು. ಸ್ವಲ್ಪ ತರಕಾರಿ ಎಲ್ಲ ಸೇರಿಸ್ಬಿಟ್ಟು ಪಾಲಕ್ ಪಲಾವ್ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಮಕ್ಕಳಿಗೆ ಅಂತ ಹೇಳಿ ಪಾಲಕ್ ದೋಸೆನ ಮಾಡ್ಕೊಡ್ತಾ ಇದ್ದೀನಿ. ಪಾಲಕ್ ಸೊಪ್ಪಿನಲ್ಲಿ ತುಂಬಾನೇ ಐರನ್ ರಿಚ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಅದನ್ನ ಕೊಡೋದ್ರಿಂದ ತುಂಬಾನೇ ಒಳ್ಳೇದು. ಅದಕ್ಕೋಸ್ಕರ ಮಕ್ಕಳಿಗೆ ಅದನ್ನ ಮಾಡ್ಕೊಡ್ತಾ ಇದ್ದೀನಿ. ಅದರ ರೆಸಿಪಿ ಏನಿಲ್ಲ, ತುಂಬಾನೇ ಸಿಂಪಲ್ಲು. ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ಸೊ ಅದನ್ನ ರುಬ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊನ ಹಾಕಿ ರುಬ್ಕೊಂಡು ದೋಸೆ ಸರಿ ಏನಿರುತ್ತೆ, ನಾರ್ಮಲ್ ದೋಸೆ ಸರಿ, ಅದ್ರ ಜೊತೆನಲ್ಲಿ ಮಿಕ್ಸ್ ಮಾಡಿ ದೋಸೆನ ಬಿಡೋವಂಥದ್ದು ಅಷ್ಟೇನೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪಾಲಕ್ ರೈಸ್ ಪಾತ್ನ ಮಾಡೋದಕ್ಕೆ ಮೇನ್ ಬೇಕಾಗಿರುವಂಥದ್ದು ಪಾಲಕ್ ಸೊಪ್ಪು. ಸೊ ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದು ಬಿಸಿನೀರಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಪಾಲಕ್ ಸೊಪ್ಪು ತುಂಬ ಬೇಗನೆ ಬೇಯುತ್ತೆ. ಸೊ ಬೇಯಿಸಿರೋವಂಥ ಪಾಲಕ್ ಸೊಪ್ಪನ್ನು ನೀವು ನಾರ್ಮಲಾಗಿ ಪಲಾವ್ ಮಾಡೋದಕ್ಕೆ ಯಾವ ರೀತಿ ಮಸಾಲೆನ ರೆಡಿ ಮಾಡ್ಕೊಳ್ತೀರಾ, ಸೊ ಅದರಲ್ಲಿ ಇದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಾದಮೇಲೆ ಕುಕ್ಕರ್ನ ಇಟ್ಟು ಇಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಏನೇನು ಸ್ಪೈಸಸ್ ಬೇಕು ನಿಮಗೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋವಂಥದ್ದನ್ನು ಹಾಕಿ ಅದು ಚೆನ್ನಾಗಿ ಬಾಡಿದ ಮೇಲೆ ಹಸಿ ಬಟಾಣಿ ಅಥವಾ ನೆನೆಸಿರೋವಂಥ ಬಟಾಣಿನ ಹಾಕ್ಕೊಳ್ಳಿ. ಸೊ ನಿಮ್ಮ ಇಷ್ಟದ ಎಲ್ಲ ವೆಜಿಟೇಬಲ್ಸ್ನ ಕೂಡ ಹಾಕ್ಕೊಳ್ಬೋದು. ಹುರುಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ ಆಗಿರ್ಬೋದು. ಸೊ ಈ ರೀತಿಯಾಗಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೆಮನನ್ನು ಹಾಕ್ಕೊಳ್ಳಿ ಮತ್ತು 1 ಸ್ಪೂನ್ನಷ್ಟು ಮೊಸರನ್ನು ಹಾಕಿ ಇದೆಲ್ಲದು ಕೂಡ ಚೆನ್ನಾಗಿ ಕುದಿಬೇಕು. ಒಂದು ಕುದಿ ಬಂದಮೇಲೆ ನೀವು ಅಕ್ಕಿನ ಹಾಕಿ ಎಲ್ಲದು ತಿರುಗಿಸ್ಕೊಂಡಾದಮೇಲೆ ಒಂದು ಕುದಿ ಬಂದಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ ಕೂಗಿಸ್ಕೊಳ್ಳಿ, ಸಾಕಾಗುತ್ತೆ. ನೀರನ್ನು ಇಡುವಂಥದ್ದು ಅಷ್ಟೇ. ಸೋನಾ ಮಸೂರಿ ಅಕ್ಕಿನ ಇಡ್ತಾ ಇದ್ದೀರಾ ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಇಡಿ. ಪರ್ಫೆಕ್ಟಾಗಿ ಆಗಿತ್ತು, ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಸೊ ಅದ್ರ ಜೊತೆಗೆ ನಾನಿಲ್ಲಿ ಮಕ್ಕಳಿಗೆ ಅಂತ ಹೇಳಿ ಪಾಲಕ್ ದೋಸೆನ ಕೂಡ ಮಾಡಿದ್ದೆ, ಪುಟಾಣಿಯಾಗಿ. ಮತ್ತು ಕುಶಾಲಿನಿಗೆ ಮತ್ತು ಪ್ರೇಯಾಂಶ್ ಇಬ್ಬರಿಗೂ ಕೂಡ ಇಷ್ಟ ಆಗೋ ಥರ. ಹಾಗೆ ನನಗಂತೂ ಆ ಟೇಸ್ಟ್ ತುಂಬಾ ಇಷ್ಟ ಆಯಿತು. ನಾರ್ಮಲ್ ದೋಸೆ ಹಿಟ್ಟಿಗೆ ಪಾಲಕ್ ಸೊಪ್ಪನ್ನು ಬೇಯಿಸಿ ರುಬ್ಬಿ ಹಾಕಿರುವಂಥದ್ದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ನಾನು ಕೂಡ 1-2 ದೋಸೆನ ತಿಂದೆ ಅಂತಲೇ ಹೇಳ್ತೀನಿ. ಸೊ ನೋಡ್ಬೋದು ತಿಂಡಿ ಪ್ಲೇಟ್ಸ್ ಎಲ್ಲ ರೆಡಿಯಾಗಿದೆ. ಯಾವ ರೀತಿಯಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು. ರೈಸ್ ಬಾತ್ ಅಂತೂ ಸಖತ್ತು ಟೇಸ್ಟಿಯಾಗಿತ್ತು. ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಎಲ್ಲದನ್ನು ತಿಂಡಿ ಪ್ಲೇಟ್ಸ್ನ ತೊಗೊಂಡು ಆಚೆ ಬಂದ್ವಿ. ಆಚೆ ವೆದರ್ ಅಂತೂ ಸಿಕ್ಕಾಬಟ್ಟೆ ಚಳಿಯಾಗಿದೆ. ಸೊ ಎಲ್ಲರೂ ಕೂಡ ಸ್ವೆಟರ್ ಹಾಕ್ಕೊಂಡಿದ್ವಿ. ಖುಷಿಗೆ ಕೂಡ ಅಷ್ಟೇ ಜರ್ಕಿನ್ ಹಾಕಿದ್ದೆ. ಪ್ರೇಯಾಂಶ್ ಟೋಪಿ ಬೇಡ ಅಂತ ಹೇಳಿ ಹಠ ಮಾಡ್ತಿದ್ದ. ಮತ್ತು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ತಿಂಡಿ ತಿನ್ನೋಕೆ ಅಂತ ಹೇಳಿ, ಆದರೂ ಕೂಡ ಬಿಡಲಿಲ್ಲ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅಲ್ಲಿನೇ ತಿಂಡಿ ತಿಂದ್ವಿ. ಪ್ರೇಯಾಂಶು ಇಲ್ಲಿ ಅಜ್ಜಿ ಜೊತೆಯಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಸೊ ಆ ಆಟ ಅಜ್ಜಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ರಾಗಿ ಹಿಟ್ಟನ್ನೆಲ್ಲ ಎರಚ್ತಾ ಇದ್ದ ಮತ್ತು ತಿಂತಾ ಇದ್ದ. ಅದು ಒಡ್ರಾಗಿ ಹಿಟ್ಟು, ಅದಕ್ಕೆ ಅವನ್ನ ಬೈದು ಕಳಿಸ್ತಾ ಇದ್ರು, ನನಗೆ ಹೇಳಿ ಕಳಿಸಿದ್ರು. ಸೊ ಅವನ್ನ ಸ್ವಲ್ಪ ಹೊತ್ತು ಆಚೆ ಎಲ್ಲಾದರೂ ಕರ್ಕೊಂಡು ಹೋಗು ಅಂತ ಹೇಳಿ. ಕುಶಾಲಿನಿ ಕೂಡ ಮಲ್ಕೊಂಡಿದ್ಲು, ಅದಕ್ಕೋಸ್ಕರ ನಾನು ಅವನ್ನ ಕರ್ಕೊಂಡು ಸಾಂಬಾರು ಮಾಡೋದಕ್ಕೆ ಸೊಪ್ಪನ್ನು ಕಿತ್ಕೊಂಬರೋಣ ಅಂತ ಹೇಳಿ ಬಂದಿದ್ದೆ. ಇಲ್ಲಿ ಮಶ್ರೂಪನ್ನು ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಒಂದಲ್ಗಾಗಿರ್ಬೋದು, ದೊಡ್ಡ ಪಾತ್ರೆ ಆಗಿರ್ಬೋದು, ಗಣಕೆ ಸೊಪ್ಪು ಮತ್ತು ಬಸಳೆ ಸೊಪ್ಪು ಇದಿಷ್ಟು ನಮ್ಮನೆ ಹತ್ರನೇ ಸಿಗುತ್ತೆ. ಸೊ ಅದನ್ನೆಲ್ಲ ಕಿತ್ಕೊಳ್ತಾ ಇದ್ದೆ. ಮತ್ತು ದಂಟಿನ ಸೊಪ್ಪು, ಹಾಗೆಯೇ ಸಬ್ಸಿಗೆ ಸೊಪ್ಪು ಮತ್ತು ಒಣಗೊನೆ ಸೊಪ್ಪು ಇದಿಷ್ಟನ್ನು ನಾನು ತಗೊಂಡಿದ್ದೀನಿ. ಎಲ್ಲ ವೆರೈಟಿನಲ್ಲೂ ಹಾಕ್ಕೊಂಡ್ರೆ ಸೊಪ್ಪನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಳ್ಳೇಬೇಕು ಕಂಪಲ್ಸರಿಯಾಗಿ. ತುಂಬಾ ಪ್ರಿಸರ್ವೇಟಿವ್ ಆಗಿ ಪೌಡರ್ಗಳನ್ನ ಯೂಸ್ ಮಾಡಿರ್ತಾರೆ. ಹಾಗಾಗಿ ಅದಾದಮೇಲೆ ಇಲ್ಲಿ ಸೊಪ್ಪು ತೊಳೆದಿರೋವಂಥದ್ದೆಲ್ಲದನ್ನು ಕೂಡ ಹಾಕಿ ನೀರು ಹಾಕಿ 1-3 ವಿಷಲ್ ಕೂಗಿಸ್ಕೊಳ್ಬೇಕು ಕುಕ್ಕರ್ನಲ್ಲಿ. ಅದಾದಮೇಲೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಸೊ ಧನಿಯಾ ಪೌಡರ್ ಅಥವಾ ಹುರ್ಗಾಳ ಪುಡಿ, ಸಾಂಬಾರಿಗೆ ಹಾಕ್ಕೊಳ್ಳೋವಂಥದ್ದು ಸಾಂಬಾರು ಪುಡಿ ಮಿಕ್ಸ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಖಾರದ ಪುಡಿ ಮತ್ತು ಸ್ವಲ್ಪ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಈರುಳ್ಳಿ ಕಟ್ ಮಾಡಿರೋವಂಥದ್ದು ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣಗೆ ಪೇಸ್ಟ್ ಆಗಬೇಕು ಇದು. ಇದಾದಮೇಲೆ ನೀವು ಯಾವ ರೀತಿ ಪಾತ್ರೆಯಲ್ಲಿ ಸಾಂಬಾರನ್ನ ಮಾಡ್ತೀರಾ
ಆ ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕಟ್ ಮಾಡಿರೋ ಆನಿಯನ್ನು ಎಲ್ಲದನ್ನು ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಟೊಮೆಟೊನ ಹಾಕಿ ಫ್ರೈ ಮಾಡಿ ಮತ್ತು ಗ್ರೈಂಡ್ ಮಾಡಿಟ್ಕೊಂಡಿರೋವಂಥ ಮಸಾಲೆನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದೇ ಸಲ ಎಲ್ಲ ನೀರು ಹಾಕಿ ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಮತ್ತು ಇಲ್ಲಿ ಕುಕ್ಕರ್ ಕೂಡ ವಿಷಲ್ ಆಗಿತ್ತು. ಸೊ ಆ ಸೊಪ್ಪನ್ನ ಎಲ್ಲ ತಣ್ಣಗಾದ್ಮೇಲೆ ಅದನ್ನು ಕೂಡ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮತ್ತೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಮತ್ತು ಬೇಳೆ ನೀರು ಏನಿರುತ್ತೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಕುಕ್ಕರ್ನಲ್ಲಿರೋ ಅಂಥದ್ದು. ನೋಡಿ, ಇಲ್ಲಿ ಸೊಪ್ಪನ್ನು ಈ ರೀತಿ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಡಿ. ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೆ ಸಾಂಬಾರು ಅಷ್ಟು ಟೇಸ್ಟ್ ಆಗಿರುತ್ತೆ. ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಸಾಂಬಾರಾಗಿರ್ಬೋದು, ಕೆಲವೊಂದಷ್ಟು ಜನ ಒಂದು ಕುದಿ ಬರ್ತಿದ್ದಂಗೆ ಸ್ಟವ್ ಆಫ್ ಮಾಡಿಬಿಡ್ತಾರೆ. ಸೊ ಅದು ಟೇಸ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಮಶ್ರೂಪ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ನನಗೊಂದು ಟೀ ಬೇಕೇ ಬೇಕು. ತಿಂಡಿ ಎಲ್ಲ ಆದಮೇಲೆ ಸೊ ಟೀ ಟೈಮ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಒಂದು ಒಳ್ಳೆ ಟೀನ ಮಾಡಿಕೊಂಡು ಕುಡಿದು ಇಲ್ಲಿ ಅನ್ಗೊನೆ ಸೊಪ್ಪು ಅಂತ ಹೇಳಿ ಇದು ನಮ್ಮೂರುಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸಿಟಿಗಳಲ್ಲಿ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಸೊ ಇದನ್ನು ಹೂ ಬಂದಿರೋದನ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಸೋಸ್ಕೊಳ್ಬೇಕು. ಮತ್ತು ಇದ್ರ ಮೇಲೆ ಮಣ್ಣು ಬೀಳೋವಂಥದ್ದು ಜಾಸ್ತಿ. ಆ ಎಲೆಗೆ ಮೇಲೆ ಮಣ್ಣು ಬಿದ್ದಾಗ ಅದು ಬೇಗ ಹೋಗೋದಿಲ್ಲ. ತುಂಬ ಚಿಕ್ಕದಾಗಿರುತ್ತೆ ಎಲೆಗಳು. ಸೊ ಅದಕ್ಕೋಸ್ಕರ ಎಲ್ಲ ಪ್ರತಿಯೊಂದೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಪ್ರೇಯಾಂಶ್ಗೆ ಕೊಡಬೇಕಿತ್ತು ಇದನ್ನು ಹಳ್ಳಿನಲ್ಲಿ ಏನಂತ ಹೇಳ್ತಾರೆ ಅಂದರೆ ಗಾದೆನ, ಈ ಒಂದು ಸೊಪ್ಪನ್ನು ತಿನ್ನೋದ್ರಿಂದ ಕಣ್ಣು ಇಲ್ಲದೇ ಇರೋವಂಥ, ಕಣ್ಣು ಪೂರ್ತಿಯಾಗಿ ಕಾಣದೇ ಇರೋವಂಥ ಕೂಡಂಗೆ ಕೂಡ ಕಣ್ಣು ಕಾಣೋ ಥರ ಆಯಿತು ಪ್ರತಿದಿನ ಇದನ್ನು ತಿಂದಿದ್ರಿಂದ ಅಂತ ಹೇಳ್ತಾರೆ. ಸೊ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು, ಎಲ್ಲರಿಗೂ ಅಷ್ಟೇ, ದೊಡ್ಡವರಿಗೂ ಅವರ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ಸೊಪ್ಪು. ನಮಗೆ ಹತ್ತಿರದಲ್ಲಿ ಎಲ್ಲ ಸಿಗ್ತಾ ಇದೆ ಅಂದರೆ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಮಣ್ಣಿತ್ತು. ಸೊ ತುಂಬ ಗಲೀಜಿತ್ತು. ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎತ್ತಿಟ್ಟಿದ್ದೆ. ಒಂದೇ ದಿನ ಕೊಟ್ಟರೆ ಅದು ತಿನ್ನೋದಕ್ಕೆ ತಿಂತಾನೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ನಾನು ಇವತ್ತು ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಕಡ್ಡಿ ಏನಿರುತ್ತೆ ಅದೆಲ್ಲದನ್ನು ಕಟ್ ಮಾಡ್ಕೊಳ್ಬೇಕು. ಬರೀ ಸೊಪ್ಪನ್ನು ಹಾಕೋದಲ್ಲ. ಸೊ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಕುಕ್ಕರ್ನಲ್ಲಿ 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿತ್ತು. ಸೊ ಬೆಂದಿರೋವಂಥ ನೀರನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಪ್ರೇಯಾಂಶ್ಗೆ ಅದಾದಮೇಲೆ ಸೂಪ್ ಥರ ಏನಾದ್ರು ಮಾಡ್ಕೊಡೋಣ ಅಂತ ಹೇಳಿ ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೆ. ನೋಡಿ, ಸೊಪ್ಪನ್ನು ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾನೆ. ಮಶ್ರೂಪನ್ನು ಮಾಡೋವಾಗ ಸ್ವಲ್ಪ ಬೇಳೆನ ಕೂಡ ತೆಗೆದಿಟ್ಟಿದ್ದೆ. ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಸೇರಿಸಿ ಕೊಡ್ತಾ ಇದ್ದೀನಿ. ಅದೆಲ್ಲದನ್ನು ಕೂಡ ತಿಂದ. ಮತ್ತು ಇಲ್ಲಿ ಬಂದು ಅಜ್ಜಿ ಏನೋ ತಿನ್ನೋದಕ್ಕೆ ಕೊಟ್ಟಿದ್ರು, ಅದನ್ನು ಕೂಡ ತಿಂತಾ ಇದ್ದಾನೆ. ಇದು ಈವ್ನಿಂಗ್ ಆಗಿತ್ತು. ಸೊ ಮೀಶೋಯಿಂದ ತುಂಬ ಪಾರ್ಸಲ್ಸ್ ಎಲ್ಲ ಬಂದಿತ್ತು. ಎಲ್ಲದನ್ನು ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೆ. ವಿಂಟರ್ ಸೀಸನ್ ಆಗಿರೋದ್ರಿಂದ ಈ ಒಂದು ಡ್ರೆಸ್ಸು ಪ್ರೇಯಾಂಶ್ಗೆ ಅಂತ ಹೇಳಿ ತರಿಸಿದ್ದೆ. ಅವನು ಸ್ವೆಟರ್ ಹಾಕಿಸ್ಕೊಳ್ತಾ ಇರಲಿಲ್ಲ ತುಂಬ, ಪ್ಯಾಂಟ್ಸ್ ಕೂಡ, ಅದಕ್ಕೋಸ್ಕರ. ಮತ್ತು ಈ ಒಂದು ಗ್ರೀನ್ ಕಲರ್ ಡ್ರೆಸ್ ಅಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಪ್ಯೂರ್ ಕಾಟನ್ ಮೆಟೀರಿಯಲ್ ಆಗಿದೆ. ಸೊ ಈ ರೆಡ್ ಕಲರ್ದು ಕೂಡ ಅಷ್ಟೇ, ಮರೂನ್ ಕಲರ್ದು ಈ ಡ್ರೆಸ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಯಾವುದು ಕೂಡ ರಿಟರ್ನ್ ಹಾಕೋ ಥರ ಇರಲಿಲ್ಲ. ಮತ್ತು ಈ ಒಂದು ಶರ್ಟ್ ಅಂತೂ ನನ್ನ ಹಸ್ಬೆಂಡ್ಗೆ ಅಂತ ಹೇಳಿ ನಾನು ತರಿಸ್ಕೊಂಡಿದ್ದೆ. ಎಷ್ಟು ಆರ್ಡರ್ಸ್ ಮಾಡ್ತೀಯ ಪ್ರತಿದಿನ ಮೀಶೋಯಿಂದ, ನನಗೆ ಅಂತ ಒಂದು ಗಿಫ್ಟ್ ಕೂಡ ತಂದಿಲ್ವಲ್ಲೇ, ಒಂದೇ ಒಂದು ಶರ್ಟ್ ಕೂಡ ಕೊಡಿಸ್ಲಿಲ್ಲ ಅಂತ ಹೇಳಿ ರೇಗಿಸ್ತಾ ಇದ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ತರಿಸಿದ್ದೆ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.